ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಇವತ್ತು ನಾಟಿ ಸ್ಟೈಲಲ್ಲಿ ಎಗ್ ಬಿರಿಯಾನಿ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಒಂದ್ಸರಿ ಟ್ರೈ ಮಾಡಲೇಬೇಕು. ಸೊ ರೆಸಿಪಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಫಸ್ಟು ಮಸಾಲೆ ರುಬ್ಕೊಳ್ಳೋಣ. ನಾನು 1.5 ಪಾವ್ಗೆ ಮಾಡ್ತಾ ಇರೋದು. ಸೊ 1 ಪಾವ್ಗೆ 2 ರಂಗೆ ಲೆಕ್ಕ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಅಷ್ಟೇ. ಸೊ ಫಸ್ಟು ರುಬ್ಕೊಳ್ಳೋಕ್ಕೆ ನೋಡಿ 2 ಈರುಳ್ಳಿ, 2 ಟೊಮೊಟೊ, ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ತುಂಡಷ್ಟು ಶುಂಠಿ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಒಂದೊಂದು ಹಿಡಿಯಷ್ಟಾದರೆ ಸಾಕು, 4 ಲವಂಗ, ಒಂಚೂರು ಚಕ್ಕೆ, 4 ಕಾಳು ಮೆಣಸು, ಗಸಗಸೆ. ಸೊ ಇಷ್ಟನ್ನು ಹಾಕ್ಕೊಂಡು ಫಸ್ಟು ರುಬ್ಕೊಂಬಿಡ್ಬೇಕು. ಯಾವಾಗಲೂ ಅಷ್ಟೇ 1 ಪಾವ್ ಅಳತೆಗೆ ಎಷ್ಟು ಅಂತ ನಾವು ನೆನ್ಪಿಟ್ಕೊಂಬಿಟ್ರೆ ಅದಾದಮೇಲೆ 1.5 ಪಾವ್ಗೆ ಅದರ ಅರ್ಧ ಪಟ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ನೋಡಿ, ಮಸಾಲಾನ ನುಣ್ಣಗೆ ರುಬ್ಬಿಟ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು. ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. 1.5 ಪಾವ್ ಅಕ್ಕಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅಂದರೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ, ಮತ್ತು ಒಂದು 4 ಪಲಾವ್ ಎಲೆ, ಒಂದು 2 ಏಲಕ್ಕಿ, ಒಂದು 4 ಲವಂಗ, ಒಂದು ಚಕ್ಕೆ, 2 ಅನಾನಸ್ ಹೂವು, ಒಂದು ಸ್ವಲ್ಪ ಸೋಂಪು, ಮತ್ತು ಆನಿಯನ್ ಅಲ್ಲೂ ಹಾಕಿರ್ತೀವಿ. ಸೊ ಇಲ್ಲಿ 1 ಸಾಕು ಒಗ್ಗರಣೆಗೆ. ಸೊ ಟೊಮೊಟೊನೂ ಅಷ್ಟೇ ಒಗ್ಗರಣೆಗೆ 1 ಸಾಕು, ಯಾಕೆಂದರೆ ರುಬ್ಬಕ್ಕೂ ಹಾಕಿರ್ತೀವಲ್ಲ ಅದಕ್ಕೇ. ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಬೇಕಾದ್ರೆ ಕಸೂರಿ ಮೆಥಿ 1 ಸ್ಪೂನ್ ಯೂಸ್ ಮಾಡ್ಕೋಬೋದು. ಆಮೇಲೆ ಮಸಾಲ ಪೌಡ್ರುಗಳು ಅಂದರೆ ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಒಂಚೂರು ಹಾಕಬೇಕು. ಅದಾದಮೇಲೆ ಬಿರಿಯಾನಿ ಪೌಡ್ರು, ಇದೆಲ್ಲ ಒಂದು ಹಾಫ್ ಸ್ಪೂನಷ್ಟು ಹಾಕೋಬೇಕು ಅಷ್ಟೇ. ಗರಂ ಮಸಾಲ ಪೌಡ್ರು, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಒಂದು ಸ್ಪೂನಷ್ಟು ಮೊಸರು, ಆಮೇಲೆ ಒಂದು 6-8 ಮೊಟ್ಟೆಗಳು, ಅಂದರೆ ನಮಗೆ ಎಷ್ಟು ಬೇಕು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ಸು. ಬಾಯ್ಲ್ಡ್ ಎಗ್ಸು. ಅದಾದಮೇಲೆ 1 ಕಪ್ಪಷ್ಟು ಹಸಿದು ಅವರೆಕಾಳು, ಅಂದರೆ ಅವರೆಕಾಯಿ, ಹಸಿ ಅವರೆಕಾಯಿ, ಚಿತ್ಕಿರ ಅವರೆಕಾಯಿನೂ ಕೂಡ ತೊಗೋಬೋದು. ಆಮೇಲೆ 1.5 ಗ್ಲಾಸಷ್ಟು ಅಕ್ಕಿ, ಬಾಸ್ಮತಿ ಮತ್ತು ಸೋನಾ ಮಸೂರಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡಾದರೂ ನಾವು ನೆನೆ ಹಾಕ್ಕೊಂಡಿರಬೇಕು. ಅದಾದಮೇಲೆ ನೀರು ಅದಕ್ಕೆ ಡಬಲ್ ಅಷ್ಟು, 1.5 ಪಾವ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು. ಉದುದ್ರಾಗಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಕಮ್ಮಿ ಮಾಡಬೇಕು. ಅದಾದಮೇಲೆ ಆ್ಯಸ್ ಯೂಶ್ವಲ್ ರೆಡಿ ಮಾಡಿರೋವಂಥ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು. ಸೊ ಎಲ್ಲನೂ ಕೂಡ ಒಟ್ಟಿಗೆ ಒಗ್ಗರಣೆಗೆ ಹಾಕಬೇಕು ಅಂದರೆ ಇಷ್ಟು ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಆವಾಗಲೇ ಅದು ಒಂದು ಸರಿ ಬೇಗ ಆಗುತ್ತೆ. ನೋಡಿ, ನಾನು ಚಿಕ್ಕದೊಂದು ಗ್ಲಾಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಳತೆಗೆ. ನೋಡಿ, ಎಣ್ಣೆ ಒಂದು ಚಿಕ್ಕದು ಛೋಟಾ ಗ್ಲಾಸ್ ಬರುತ್ತಲ್ಲ ಟೀ ಕುಡಿಯೋದು, ಅದರಲ್ಲಿ 1.5 ಪಾವ್ಗೆ ಕರೆಕ್ಟಾಗೈತೆ ಅದು. ಅದರಲ್ಲಿ 1 ಕಪ್ ಫುಲ್ ಹಾಕ್ಬಿಟ್ರೆ ನಮಗೆ ರೈಸ್ ಕರೆಕ್ಟಾಗುತ್ತೆ ಎಣ್ಣೆ. ಸೊ ನಾನು ಅದನ್ನೇ ಅಳತೆಗೆ ಇಟ್ಕೊಂಡಿರೋದು. ಅದ್ರ ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ಕೊತೀನಿ ಅಷ್ಟೇ. ನೋಡಿ, ಮೊದಲು ಫಸ್ಟ್ ಕುಕ್ಕರ್ನ ಕಾಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನೋಡಿ 1.5 ಪಾವ್ಗೆ ಅಂದರೆ 1 ಗ್ಲಾಸ್ ಫುಲ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಅಳತೆ, ಇದು ಸ್ಪೂನ್ ಅಳತೆಗಿಂತ ನಾವು ಒಂದು ಚಿಕ್ಕದೇ ಅದರ ಒಂದು ಗ್ಲಾಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಮನೇಲಿ. ಅದಾದಮೇಲೆ ನೋಡಿ 1 ಸ್ಪೂನಷ್ಟು ತುಪ್ಪ. ಎಣ್ಣೆ ಜಾಸ್ತಿ ಹಾಕಿದರೆ ತುಪ್ಪನ ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕೆಂದರೆ ತುಪ್ಪನ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಪ್ರಿಪ್ರೇಷನ್ ಆದಮೇಲೆ ಲಾಸ್ಟಲ್ಲೂ ಕೂಡ ಹಾಕೋಬೋದು. ಅದಾದ್ಮೇಲೆ ನೋಡಿ ಗರಂ ಮಸಾಲ ಐಟಮ್ಸ್ಗಳು ಮಾಮೂಲಿ ಪಲಾವ್ ಎಲೆ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಇದು ಅನಾನಸ್ ಹೂವು, ಏಲಕ್ಕಿ, ಸೋಂಪು. ಸೊ ಇದನ್ನೆಲ್ಲ ಕೂಡ ಹಾಕ್ಬಿಟ್ಟು ಫಸ್ಟು, ಯಾಕೆಂದರೆ ಅದು ಸಿಡಿದು ಬಿಡುತ್ತೆ, ಒಂಚೂರು ಹಾಕಿದ ತಕ್ಷಣವೇ ನಾವು ನೆಕ್ಸ್ಟು ಆನಿಯನ್ ಹಾಕೋಬೇಕು. ಸೊ ಆನಿಯನ್ ನಾವು ಮೊದಲೇ ಹಾಕಿದ್ದೀವಲ್ಲ ರುಬ್ಬಕ್ಕೆ. ಸೊ ಇದಕ್ಕೆ ಬರೀ 1 ಸಾಕಷ್ಟೇ, ಒಂದು ಚಿಕ್ಕದಾಗಿ ಚಾಪ್ ಮಾಡಿರೋದು, ಯಾಕೆಂದರೆ ಒಂದು ಫ್ಲೇವರ್ಗೆ ಅಷ್ಟೇ. ಇದಕ್ಕೊಂದು ಹಂಗೂ ಹಾಕೋಬೋದು. ದಪ್ಪ ಈರುಳ್ಳಿ ಆದರೆ, ಸಣ್ಣ ಈರುಳ್ಳಿ ಆದರೆ ಅದಕ್ಕೆ 2, ಇದಕ್ಕೊಂದು, ಅಂದರೆ ರುಬ್ಬಕ್ಕೆ 2, ಒಗ್ಗರಣೆಗೆ 1. ಸೊ ಆ ಥರ ಹಾಕೋಬೋದು. ಇದನ್ನು ಜಾಸ್ತಿ ಸೀಸೋದೇನು ಬೇಡ, ಒಂದು ಲೆವೆಲ್ಗೆ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕಷ್ಟೇ, ಗೋಲ್ಡನ್ ಬ್ರೌನ್ ಬರೋ ಥರ. ಸೊ ಅದು ಫ್ರೈ ಆದಮೇಲೆ ಇದು ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪನ್ನು ಅಷ್ಟೇ, ಯಾಕೆಂದರೆ ಅದನ್ನು ಮೆಂತ್ಯ ಸೊಪ್ಪು ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ, ಲಾಸ್ಟಲ್ಲಿ ಹಾಕ್ಬಾರ್ದು. ಬೇರೆ ಸೊಪ್ಪುಗಳನ್ನ ಬೇಕಾದ್ರೆ ಲಾಸ್ಟಲ್ಲಿ ಹಾಕಿದ್ರು ಮೆಂತ್ಯ ಸೊಪ್ಪನ್ನ ನಾವು ಆನಿಯನ್ ಜೊತೆಗೆ ಹಾಕ್ಬಿಡ್ಬೇಕು, ಯಾಕೆಂದರೆ ಕಹಿ ಇರುತ್ತಲ್ವ, ಸೊ ಕಹಿ ಹೋಗಲಿ ಅಂತ. ಅದಾದಮೇಲೆ ನೋಡಿ ಹಸಿ ಒಂದು ಅವರೆಕಾಳು,
ಇದಕ್ಕೆ ಬೇಕಾದರೆ ಚಿತ್ಗವ್ರೆನೂ ಕೂಡ ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಎರಡೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಮೀಡಿಯಮ್ ಉರಿಲಿ ಇಟ್ಕೊಂಡೇ ಮಾಡಬೇಕು. ಉರಿ ಜಾಸ್ತಿ ಹಾಕಿದ್ರೆ ಸೀದೋಗುತ್ತೆ, ಕಮ್ಮಿ ಹಾಕಿದ್ರೆ ಬೇಬೆಂತಿ ಥರ ಆಗುತ್ತೆ. ಸೊ ಅದಕ್ಕೆ ಮೀಡಿಯಮ್ ಉರಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಅವರೆಕಾಯಿ ಅಂದರೆ ಸ್ವಲ್ಪ ಒಂಥರ ಹಸಿ ಸ್ಮೆಲ್ ಇರುತ್ತಲ್ವ, ಸೊ ಅದು ಹೋಗಬೇಕು. ಸೊ ಚೆನ್ನಾಗಿ ಹುರಿದಾದ್ಮೇಲೆ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ಪುದೀನ ಮೊದಲೇ ಹಾಕೋಬೇಕು. ಅದಾದಮೇಲೆ ಒಂದು ಟೊಮೊಟೊ ಹಾಕೋಬೇಕು, ಸ್ಲೈಸ್ ಮಾಡಿರೋದು. ಸೊ ಟೊಮೊಟೊನ ನಾವು ಮೊದಲೇ ರುಬ್ಬಕ್ಕೆ ಹಾಕಿರ್ತೀವಲ್ಲ, ಮತ್ತು ನಿಂಬೆಹಣ್ಣು ಹಾಕ್ತೀವಿ, ಮೊಸರು ಹಾಕ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅಥವಾ ಹುಳಿ ನಮಗೆ ಜಾಸ್ತಿ ಬೇಕು ಅಂತಂದರೆ ಇದಕ್ಕೊಂದು ಅರ್ಧ ಹಾಕ್ಕೊಂಡ್ರು ನೋ ಪ್ರಾಬ್ಲಮ್. ಟೊಮೊಟೊ ಹಾಕಿದ್ಮೇಲೆ ನಾವು ಮಿಕ್ಕಿರೋದು ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಪೌಡರ್ಸು, ಅರಿಶಿನದ ಪುಡಿ, ಅಚ್ಕಾರದ ಪುಡಿ 1 ಸ್ಪೂನು, ಯಾಕೆಂದರೆ ಹಸಿಮೆಣಸಿನ್ಕಾಯಿಯು ಕೂಡ ಹಾಕಿರ್ತೀವಲ್ಲ. ಸೊ ಅದಕ್ಕೋಸ್ಕರನೇ ಒಗ್ಗರಣೆಗೆ ಈರುಳ್ಳಿ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಡ್ಬೇಕು. ಹಸಿಮೆಣಸಿನ್ಕಾಯಿ ಏನೂ ಇಲ್ಲ ಅಂತಂದರೆ, ಅಥವಾ ಒಬ್ಬೊಬ್ಬರು ಗ್ಯಾಸ್ಟ್ರಿಕ್ ಅಂತ ಯೂಸ್ ಮಾಡಲ್ಲ, ಸೊ ಆವಾಗ ನಾವು ಬೇಕಾದರೆ ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ಸೊ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಮತ್ತು ಬಿರಿಯಾನಿ ಪೌಡ್ರನ್ನು ಕೂಡ ಹಾಕೋಬೋದು. ಸೊ ಇಷ್ಟನ್ನು ಕೂಡ ಹಾಕೋಬೇಕು. ಲಿಮಿಟೆಡ್ ಆಗಿ, ಜಾಸ್ತಿ ಹಾಕ್ಕೊಂಡ್ರೆ ಘಾಟ ಆಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಹಾಕೋಬೇಕು. ಅಚ್ಕಾರದ ಪುಡಿ ಮಾತ್ರ ಖಾರ ನೋಡ್ಕೊಂಡು ಹಾಕೋಬೇಕು. ಇನ್ನು ಮಿಕ್ಕಿದೆಲ್ಲ ಬರೀ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಜೀರಿಗೆ ಪುಡಿ ಮಾತ್ರ ಒಂದು 1/4 ಚಮಚಕ್ಕಿಂತ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕೆಂದರೆ ಅದೊಂಥರ ಜೀರಿಗೆ ಥರ ಸ್ಮೆಲ್ ಬಂದುಬಿಡುತ್ತೆ. ನಾನ್ ವೆಜ್ ಐಟಮ್ಸ್ಗಳಿಗೆ ಜೀರಿಗೆ ಪೌಡ್ರ್ ಆದಷ್ಟು ಕಡಿಮೆ ಹಾಕ್ಕೋಬೇಕು. ವೆಜ್ಜಿಗೆ ಬೇಕಾದರೆ ಹಾಕ್ಕೋಬೋದು. ಅದಕ್ಕೆ ನಾವು ಖಾರದ ಪುಡಿ ಮಾಡಿಸಿದ್ರೂ ಬೇಳೆ ಸಾಂಬಾರಿಗೆ ಜೀರಿಗೆ ಹಾಕ್ತೀವಿ, ಮಟನ್ ಸಾರು ಪೌಡ್ರಿಗೆ ಹಾಕಲ್ಲ. ಸೊ ಅದಾದಮೇಲೆ ನೋಡಿ, ಬಾಯ್ಲ್ಡ್ ಎಗ್ಸು, ಇದನ್ನು ನಾವು ಫೋರ್ಕಲ್ಲಿ ಸ್ವಲ್ಪ ಚುಚ್ಕೋಬೇಕು. ಇಲ್ಲಾಂದರೆ ಅದನ್ನು ಫ್ರೈ ಮಾಡಬೇಕಾದ್ರೆ ಒಂಥರ ಇದಾಗುತ್ತೆ, ಡಮ್ಮನ್ನ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದೊಂಚೂರು ಚುಚ್ಚಿಬಿಟ್ರೆ ಆಗ ಮಸಾಲೆನೂ ಕೂಡ ಒಳಗಡೆ ಹಿಡಿಯುತ್ತೆ ಅಂತ ಅದನ್ನೆಲ್ಲ ಚೆನ್ನಾಗಿ ಫೋರ್ಕಲ್ಲಿ ಸುಮ್ಮನೆ ಒಂದೊಂದು ಸರಿ ಚುಚ್ಚೋದು ಅಷ್ಟೇ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಆದರೂ ನೋಡಿಕೊಂಡು ನಾವು ಬಾಯ್ಲ್ಡ್ ಎಗ್ ಹಾಕೋಬೋದು. ಸೊ ಅದನ್ನೇನು ಒಬ್ಬೊಬ್ರು ಕಟ್ ಮಾಡಿ ಹಾಕೋತಾರೆ. ಕಟ್ ಮಾಡಿ ಹಾಕಿದ್ರೆ ಈ ಥರ ಹುರಿದಾಗ ಏನಾಗುತ್ತೆ ಅಂದರೆ ಒಳಗಡೆ ಎಗ್ ಯೊಕ್ಕೆಲ್ಲ ಹೊರಗಡೆ ಬಂದುಬಿಡುತ್ತೆ, ಯೆಲ್ಲೋ ಕಲರ್ ಪಾರ್ಟೆಲ್ಲ. ಸೊ ಅದಕ್ಕೋಸ್ಕರ ಫುಲ್ ಎಗ್ನೇ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದನ್ನೇ ಒಬ್ಬೊಬ್ಬರು ಮೊದಲೇ ಆಯಿಲಲ್ಲಿ ಅಂದರೆ ಫ್ರೈ ಮಾಡ್ಕೋತಾರೆ. ಆಯಿಲು ಮತ್ತು ಇದನ್ನು ಅಚ್ಕಾರದ ಪುಡಿ ಹಾಕ್ಕೊಂಡು ಹಂಗೂ ಮಾಡ್ಬೋದು. ಸೊ ಈಗ ಮಸಾಲೆಯಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಮಸಾಲೆಯಲ್ಲಿ ಹಾಕ್ಕೊಂಡ್ರೆ ಒಟ್ಟಿಗೆ ಕೂಗ್ಸೋಕೆ ಹಾಕ್ಬಿಟ್ರೆ ಒಳ್ಳೆ ರುಚಿ ಹಿಡಿಯುತ್ತೆ. ಒಬ್ಬೊಬ್ಬರು ಬರೀ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತಾರೆ, ಅದು ಅಷ್ಟು ರುಚಿ ಹಿಡಿಯಲ್ಲ. ಸೊ ಈಗ ಇದ್ರ ಜೊತೆಗೆ ಹಾಕಿದ್ರೇ ಮೊಟ್ಟೆ ಒಳ್ಳೆ ಟೇಸ್ಟು ಬರುತ್ತೆ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಅದನ್ನು ಒಂಚೂರು ಮಸಾಲೆ ಹೊಂದೋ ಥರ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಆಮೇಲೆ ಅನ್ನದ ಜೊತೆಗೆ ಕೂಗಿಸ್ಕೊಂಡ್ಬಿಟ್ರೆ ಅದು ಒಳ್ಳೆ ಟೇಸ್ಟ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಾರ್ಮಲ್ ಒಂದು ಎಗ್ ಮಾಡ್ತೀವಲ್ಲ, ಸೊ ಆ ಥರ ಇರುತ್ತೆ ಅಷ್ಟೇ, ಬಾಯ್ಲ್ಡ್ ಎಗ್ ಥರ. ಸೊ ಅದಾದ್ಮೇಲೆ ನೋಡಿ, ರುಬ್ಬಿರೋ ಮಸಾಲೆನ ಹಾಕೋಬೇಕು. ರುಬ್ಬಿರೋ ಮಸಾಲೆ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಬೇಕು. ಸೊ ಅದಾದಮೇಲೆ ನೀರು ಆ್ಯಡ್ ಮಾಡಿದ್ದೀವಿ. ನೀರು ಮೊದಲೇ ಹೇಳ್ದಂಗೆ ಇಲ್ಲಿ 1.5 ಪಾವ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು, ಆದರೆ ಸ್ವಲ್ಪ ನಿಮಗೆ ಉದುರಾಗಬೇಕು ಅಂದರೆ 2.5 ಗ್ಲಾಸ್ ನೀರು ಹಾಕ್ಕೊಬೇಕು ಅಷ್ಟೇ. ನಾನಿಲ್ಲಿ ನಮ್ಮ ಮನೇಲಿ ಪಾಪು ಇರೋದ್ರಿಂದ ನಾನು ಸಮ ಹಾಕ್ತೀನಿ. 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ತೀನಿ. ಸೊ ಅದನ್ನು ಫಸ್ಟು ನೀರೆಲ್ಲ ಹಾಕಾದ್ಮೇಲೆ ಅರಳುಪ್ಪು ಹಾಕಬೇಕು. ಅರಳುಪ್ಪು ಹಾಕಿದ್ಮೇಲೆ ಅರಳುಪ್ಪು ಒಬ್ಬರಿಗೆ ಮೆಜರ್ಮೆಂಟ್ ಗೊತ್ತಾಗೋಲ್ಲ, ಸೊ ಅವ್ರು ನಾರ್ಮಲ್ ಪುಡಿ ಉಪ್ಪೆ ಹಾಕಬೇಕು. ಸೊ ಕುದಿಬೇಕಾದ್ರೆ ಸ್ವಲ್ಪ ಮೊಸರು, ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಮುಚ್ಚಿಬಿಡ್ಬೇಕು. ಸೊ 2 ವಿಷಲ್ ಹೊಡ್ಸಿದ್ರೆ ಸಾಕು. ಒಬ್ಬೊಬ್ಬರು ಮೊದಲೇ ಅಕ್ಕಿ ನೆಂದಿರುತ್ತಲ್ಲ, ಸೊ 1 ವಿಷಲ್ ಹೊಡ್ಸಿದ್ರು ಅಷ್ಟೇ ಫುಲ್ ಉದುರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಚೆನ್ನಾಗಿ ಬಂದೈತೆ. ಸೊ ಇದು ನಾವು ಪಾಪು ಇರೋದ್ರಿಂದ ನಾನು ಸ್ವಲ್ಪ ಈ ಲೆವೆಲ್ಗೆ, ಈ ಕನ್ಸಿಸ್ಟೆನ್ಸಿಗೆ ಮಾಡ್ತೀನಿ. ಇಲ್ಲ ನಾವೇ ಆದರೆ ಮೊದಲೆಲ್ಲ ಉದುರಾಗೆ ಮಾಡ್ತಾಯಿದ್ದು ಬಿರಿಯಾನಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ. ನೋಡಿ ಫುಲ್ಲು ಟೇಸ್ಟಿಯಾಗಿದೆ. ಬೇಕಾದರೆ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಗೀ ಹಾಕೋಬೋದು. ಸೊ ಇದಕ್ಕೆ ಕಾಂಬಿನೇಷನ್ನು ಆ್ಯಸ್ ಯೂಶ್ವಲ್ ಮೊಸರು ಬಜ್ಜಿ ಯೂಸ್ ಮಾಡ್ಕೋಬೋದು. ಸೊ ಈ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ, ಒಂದ್ಸರಿ ಟ್ರೈ ಮಾಡಲೇಬೇಕು. ಯಾಕೆಂದರೆ ಈಗ ಆಲ್ರೆಡಿ ಅವರೆಕಾಯಿ ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಇದು ಇವತ್ತಿನ ರೆಸಿಪಿ. ನೆಕ್ಸ್ಟ್ ರೆಸಿಪಿನಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.